ಚುನಾವಣೋತ್ತರ ಸಮೀಕ್ಷೆಗಳು ಹೊರಬೀಳ್ತಾ ಇದ್ದ ಹಾಗೆ ಬಿಜೆಪಿಯ ಲೆಕ್ಕಾಚಾರವನ್ನು ಗಮನಿಸಿದ್ವಿ. ಇನ್ನು ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಒಂದಿಷ್ಟು ಲೆಕ್ಕಾಚಾರಗಳು ಚರ್ಚೆಗಳಾಗ್ತಾ ಇದೆ. ಆ ಚರ್ಚೆಗಳ ಬಗ್ಗೆ, ಲೆಕ್ಕಾಚಾರದ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಎಷ್ಟು ಸೀಟನ್ನು ಗೆಲ್ಲಬಹುದು? ಕರ್ನಾಟಕ ಲೋಕಸಮರದಲ್ಲಿ ಕಾಂಗ್ರೆಸ್ ಎಷ್ಟು ಸೀಟನ್ನು ಗೆಲ್ಲುತ್ತೆ? ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿದೆ ಎಕ್ಸಿಟ್ ಪೋಲ್ನ ರಿಪೋರ್ಟ್. ಅದರಲ್ಲಿ ಏನಿದೆ? ಹೈಕಮಾಂಡ್ಗೆ ಚುನಾವಣೋತ್ತರ ವರದಿಯನ್ನ ಕಳುಹಿಸಿದ ರಾಜ್ಯ ಕಾಂಗ್ರೆಸ್ನ ಟೀಮ್. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಆ ರಿಪೋರ್ಟ್ನಲ್ಲಿರುವಂತಹ ಅಂಕಿಅಂಶ ಎಷ್ಟು ಸೀಟ್ನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಎಷ್ಟರಲ್ಲಿ ಟಫ್ ಫೈಟ್ ಆಗುತ್ತೆ, ಎಷ್ಟು ಸೀಟ್ನಲ್ಲಿ ನಿರಾಯಾಸವಾಗಿ ಗೆಲ್ಲುತ್ತೆ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರ ಹೀಗಿದೆ: 14 ಸೀಟ್ನಲ್ಲಿ ನಾವು ಗೆದ್ದೇ ಗೆಲ್ತೇವೆ, ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಎನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. 8ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಧಿಕ ಅಂತರದಿಂದ, ಅತಿ ದೊಡ್ಡ ಲೀಡ್ನಿಂದ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಎನ್ನುವಂತಹ ವಿಶ್ವಾಸದಲ್ಲಿರುವಂತಹದ್ದು. 7ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಡಿಮೆ ಮಾರ್ಜಿನ್ನಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲುತ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂಥೇಳಿ ರಾಜ್ಯ ನಾಯಕರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ, ಲೆಕ್ಕಾಚಾರ ಹಾಕ್ತಿದ್ದಾರೆ. 8ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ, 50-50 ಫೈಟ್ ಇದೆ ಅನ್ನುವಂಥದ್ದು. 8ರಿಂದ 10 ಕ್ಷೇತ್ರಗಳಲ್ಲಿ ಸೋಲಾಗುವಂತಹ ಸಾಧ್ಯತೆ ಇದೆ ಅಂಥೇಳಿ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಗ್ಯಾರಂಟಿಗಳಿಂದ ಮಹಿಳಾ ವೋಟರ್ಸ್ ನಮ್ಮ ಕಡೆ ವಾಲಿದ್ದಾರೆ ಅನ್ನುವಂತಹ ವಿಶ್ವಾಸದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಇದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಲೆಕ್ಕಾಚಾರ ಹೀಗಿದೆ: ಅತಿ ಹೆಚ್ಚು ಲೀಡ್ನಲ್ಲಿ ಗೆಲ್ಲುವಂತಹ ಕ್ಷೇತ್ರಗಳು ಯಾವುವು ನೋಡ್ತಾ ಹೋಗೋಣ. ಚಾಮರಾಜನಗರ, ಸುನಿಲ್ ಬೋಸ್ ಈ ಬಾರಿ ಗೆಲ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ, ಅತಿ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ. ಬೆಂಗಳೂರು ಗ್ರಾಮಾಂತರ, ಡಿ ಕೆ ಸುರೇಶ್ ಗೆಲ್ತಾರೆ ಅನ್ನುವಂತಹದ್ದು ಅತಿ ದೊಡ್ಡ ಲೀಡ್ನಲ್ಲಿ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಕೋಲಾರದಲ್ಲಿ ಕೆ ವಿ ಗೌತಮ್ ಗೆಲ್ತಾರೆ ದೊಡ್ಡ ಮಟ್ಟದ ಅಂತರದಲ್ಲಿ ಅನ್ನುವಂತಹ ಲೆಕ್ಕಾಚಾರ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಕಾಂಗ್ರೆಸ್ನ ಅಭ್ಯರ್ಥಿ, ಅವರು ದೊಡ್ಡ ಅಂತರದಿಂದಲೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ಇದೆ ಕಾಂಗ್ರೆಸ್ ನಾಯಕರಿಗೆ. ಇನ್ನು ಚಿತ್ರದುರ್ಗದಲ್ಲಿ BN ಚಂದ್ರಪ್ಪ ಅವರು ಸ್ಪರ್ಧೆ ಮಾಡಿದ್ದಾರೆ, ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅತಿ ದೊಡ್ಡ ಅಂತರದಿಂದ ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಕಲಬುರಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿಯವರು ಗೆಲ್ತಾರೆ ಅನ್ನುವಂತಹ ವಿಶ್ವಾಸ. ಕೊಪ್ಪಳದಲ್ಲಿ ರಾಜಶೇಖರ ಬಸವರಾಜ ಹಿಟ್ನಾಳ್ ಅವರು ಗೆಲ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ರಾಜ್ಯ ಕೈಪಾಳಿಯ ಇದೆ, ಕಾಂಗ್ರೆಸ್ ನಾಯಕರಿದ್ದಾರೆ. ಈ ಎಲ್ಲ ಲೆಕ್ಕಾಚಾರವನ್ನು ಹಾಕಿ ಈಗ ಹೈಕಮಾಂಡ್ಗೆ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹಾಗಾದ್ರೆ ಕಡಿಮೆ ಲೀಡ್ನಲ್ಲಿ ಗೆಲ್ಲುವಂತಹ ಕ್ಷೇತ್ರಗಳು ಯಾವುವು ಕಾಂಗ್ರೆಸ್ ಲೆಕ್ಕಾಚಾರದ ಪ್ರಕಾರ? ತುಮಕೂರು ಮುದ್ದಹನುಮೇಗೌಡರು ಕಡಿಮೆ ಲೀಡ್ನಲ್ಲಿ ಗೆಲ್ತಾರೆ ಅಂಥೇಳಿ, ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅಂಥೇಳಿ, ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅಂಥೇಳಿ, ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರ, ಬಳ್ಳಾರಿಯಲ್ಲಿ ಇ ತುಕಾರಾಮ್ ಅವರು ಕೂಡ ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರ, ರಾಯಚೂರಿನಲ್ಲಿ ಜಿ ಕುಮಾರ್ ನಾಯಕ್ ಅವರು ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ, ಬೀದರ್ನಲ್ಲಿ ಸಾಗರ್ ಖಂಡ್ರೆ ಕಡಿಮೆ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಕಾಂಗ್ರೆಸ್ ನಾಯಕರುಗಳು ಇಟ್ಕೊಂಡಿದ್ದಾರೆ. ಇದೇ ಅಂಕಿ ಅಂಶವನ್ನ, ಲೆಕ್ಕಾಚಾರವನ್ನ ಈಗ ಹೈಕಮಾಂಡ್ಗೂ ಕೂಡ ರವಾನಿಸಿದ್ದಾರೆ. ಹಾಗಾದ್ರೆ 50-50 ಕ್ಷೇತ್ರಗಳು ಯಾವುವು, ಡಗ್ ಆಫ್ ವಾರ್ ಇರುವಂತಹ ಕ್ಷೇತ್ರಗಳು ಯಾವುವು ನೋಡ್ತಾ ಹೋಗೋಣ. ಬೆಂಗಳೂರು ಸೆಂಟ್ರಲ್ ಮಂಜೂರ್ ಅಲಿ ಖಾನ್ ಅವರು 50-50 ಇದೆ, ಗೆದ್ರೂ ಗೆಲ್ಲಬಹುದು, ಸೋತ್ರು ಸೋಲಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ನಾಯಕರಿರುವಂತಹದ್ದು. ಉಡುಪಿ ಚಿಕ್ಕಮಗಳೂರು ಜಯಪ್ರಕಾಶ್ ಹೆಗಡೆ ಇಲ್ಲಿಂದ ಸ್ಪರ್ಧೆ ಮಾಡಿದ್ರು, ಅಲ್ಲೂ ಕೂಡ 50-50 ಅಂತ ಹೇಳಿ ಅಂದಾಜು ಮಾಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಸಂಯುಕ್ತಾ ಪಾಟೀಲ್ ಅವರು ಸ್ಪರ್ಧೆ ಮಾಡಿದ್ರು, ಅಲ್ಲೂ ಕೂಡ 50-50ಯ ಲೆಕ್ಕಾಚಾರವನ್ನ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರರಾದಂತಹ ಲಕ್ಷ್ಮಣ್ ಅವರು ಸ್ಪರ್ಧೆ ಮಾಡಿದ್ರು, ಒಕ್ಕಲಿಗರು, ಅಲ್ಲೂ ಕೂಡ 50-50 ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಹಾವೇರಿಯಲ್ಲಿ ಆನಂದ ಸ್ವಾಮಿ ಗಡ್ಡದೇವರ ಮಠ, ಅಲ್ಲೂ ಕೂಡ 50-50 ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್ ಸ್ಪರ್ಧೆ ಮಾಡಿರುವಂತಹದ್ದು, ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧ, ಅಲ್ಲೂ ಕೂಡ 50-50. ದಕ್ಷಿಣ ಕನ್ನಡ ಅಲ್ಲೂ ಕೂಡ 50-50, ವಿಜಯಪುರದಲ್ಲೂ ಕೂಡ 50-50 ಕ್ಷೇತ್ರ ಅಂಥೇಳಿ ಕನ್ಸಿಡರ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಬಿಜೆಪಿಯ ಲೆಕ್ಕಾಚಾರವನ್ನು ನೋಡಿದ್ವಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಆಂತರಿಕವಾಗಿ ಏನೆಲ್ಲ ಲೆಕ್ಕಾಚಾರ ಆಗ್ತಾ ಇದೆ, ಎಷ್ಟು ಕ್ಷೇತ್ರದಲ್ಲಿ ಗೆಲ್ಲಬಹುದಂತೆ, ಜೊತೆಗೆ ಹೈಕಮಾಂಡ್ಗೆ ಸಲ್ಲಿಸಿರುವಂತಹ ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ಅಂತ?
ಪ್ರೇಮ್, ಎಕ್ಸಿಟ್ ಪೋಲ್ಗಳನ್ನು ಕಾಂಗ್ರೆಸ್ ನಾಯಕರು ನಿರಾಕರಣೆ ಮಾಡಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾದಂತಹ ಫಲಿತಾಂಶ ಬರುತ್ತೆ, ನಮಗೆ ಎಕ್ಸಿಟ್ ಪೋಲ್ ಮೇಲೆ ವಿಶ್ವಾಸವಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ. ಅವರ ಲೆಕ್ಕಾಚಾರದ ಪ್ರಕಾರ 13ರಿಂದ 14 ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸುತ್ತೆ ಅನ್ನುವಂತಹ ವಿಶ್ವಾಸ. ಆ ಹಿನ್ನೆಲೆಯಲ್ಲೇ ಎಕ್ಸಿಟ್ ಪೋಲ್ಗಳನ್ನು ಅವರು ನಿರಾಕರಣೆ ಮಾಡಿರುವಂಥದ್ದು. ಅವ್ರಿಗೆ ಪ್ರಮುಖವಾಗಿ ಪ್ಲಸ್ ಪಾಯಿಂಟ್ ಇರುವಂಥದ್ದು ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ. ಈ ಪೈಕಿ 7 ರಿಸರ್ವ್ ಕ್ಷೇತ್ರಗಳೇನಿವೆ ಅಲ್ಲಿ 5ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೇವೆ ಅನ್ನುವಂಥದ್ದು. ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲೇ 8ರಿಂದ 10 ಕ್ಷೇತ್ರಗಳನ್ನು ಗೆಲ್ತೇವೆ ಅನ್ನುವಂತಹ ವಿಶ್ವಾಸ. ಉಳಿದ 3ರಿಂದ 4 ಕ್ಷೇತ್ರಗಳು ಬೇರೆ ಬೇರೆ ಭಾಗದಲ್ಲಿ, ಕಿತ್ತೂರು ಕರ್ನಾಟಕ, ಹಳೆ ಮೈಸೂರು ಭಾಗದಲ್ಲಿ 2, ಈ ಥರ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರುವಂಥದ್ದು. ಡ್ಯಾಮೇಜ್ ಅಂದರೆ ಹಳೆ ಮೈಸೂರು ಭಾಗ, ಕರಾವಳಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಅದು ಬಿಟ್ಟರೆ ಕಿತ್ತೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಡ್ಯಾಮೇಜ್ ಆಗ್ಬೋದು. ಕಾಂಗ್ರೆಸ್ ವಿಶ್ವಾಸ ಇನ್ನೊಂದೇನೆಂದರೆ ಗ್ಯಾರಂಟಿಗಳನ್ನು ಜನ ನಂಬಿದ್ದಾರೆ, ಗ್ಯಾರಂಟಿಗಳಿಗೆ ಒಲವು ತೋರಿಸ್ತಾರೆ, ಗ್ಯಾರಂಟಿಗಳಿಂದಾಗಿಯೇ ಕಾಂಗ್ರೆಸ್ ಕೈ ಹಿಡಿತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇರುವಂಥದ್ದು. ಇದೇ ಆಧಾರದಲ್ಲಿ ರಿಪೋರ್ಟನ್ನು ಹೈಕಮಾಂಡ್ಗೆ ಸಬ್ಮಿಟ್ ಮಾಡಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿಯಾದಂತಹ ಒಂದು ಜಯಬೇರಿಯನ್ನು ಕಾಂಗ್ರೆಸ್ ಬರೆಸಿತ್ತು. ಅವಾಗ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿತ್ತು, ಈಗ ಜಾರಿ ಮಾಡಿದ್ದೀವಿ, ಹಾಗಾಗಿ ಬಹುತೇಕ ಮತದಾರ ನಮ್ಮ ಕೈ ಹಿಡಿತಾನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಈ ಲೆಕ್ಕಾಚಾರಗಳನ್ನು ಆಧರಿಸಿ AICCಗೆ ಕಾಂಗ್ರೆಸ್ ನಾಯಕರು ರಿಪೋರ್ಟನ್ನು ಕಳಿಸಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ವಿಶ್ವಾಸ ಇಲ್ಲಿ ಗೆಲ್ಲುತ್ತಾ ಅಥವಾ ಬಿಜೆಪಿ ವಿಶ್ವಾಸ ಗೆಲ್ಲುತ್ತಾ ಅನ್ನುವಂಥದ್ದು ರಿಸಲ್ಟ್ ಬಂದ ನಂತರವೇ ಗೊತ್ತಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.